ಮಳೆಯಾಗ್ತಿದ್ರೂ ಕೂಡ ಕಬಿನಿ ಜಲಾಶಯದ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇಲ್ಲ. ನಿರೀಕ್ಷಿತ ಪ್ರಮಾಣದಲ್ಲಿ ಕಬಿನಿ ಡ್ಯಾಮಿಗೆ ಏನು ಒಳಹರಿವು ಹರಿದು ಬರ್ತಿಲ್ಲ. ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯ ದಿನೇ ದಿನೇ ಕಬಿನಿ ಡ್ಯಾಮ್ನ ನೀರಿನ ಮಟ್ಟ ಕುಸಿತ ಕಾಣ್ತಾ ಇದೆ. ಹೀಗೆ ಮುಂದುವರೆದ್ರೆ ತಿಂಗಳಾಂತ್ಯಕ್ಕೆ ಕುಡಿಯುವ ನೀರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಬಿರು ಬಿಸಿಲಿನಿಂದ ಬಸವಳಿದಂತಹ ಜನತೆಗೆ ವರುಣ ಕೃಪೆ ತೋರಿದೆ. ಕೆಲ ದಿನಗಳಿಂದ ಮಳೆಯಾಗ್ತಾ ಇದ್ರೂ ಕೂಡ ಕಬಿನಿ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇಲ್ಲ. ಸಮುದ್ರ ಮಟ್ಟದಿಂದ 2284 ಅಡಿ ಗರಿಷ್ಠ ಸಾಮರ್ಥ್ಯದ ಕಬಿನಿ ಡ್ಯಾಮ್ ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ 2257 ಅಡಿ ಇದೆ. ಬೆಂಗಳೂರು, ಮೈಸೂರು ಸೇರಿ ವಿವಿಧ ಜಿಲ್ಲೆಗಳಿಗೆ ಕಬಿನಿ ನೀರನ್ನ ಹರಿಸುವಂಥದ್ದು. ವನ್ಯಜೀವಿಗಳಿಗೂ ಕೂಡ ಕುಡಿಯಲು ನೀರುಣಿಸುವಂತಹ ಕಬಿನಿ ಜಲಾಶಯ ಇನ್ನು ಕೋಟ್ಯಾಂತರ ಜನರಿಗೆ ಕಪಿಲೆಯ ಒಡಲು ಆಸರಿಯಾಗಿದ್ದು ಈಗ ಬರಿದಾಗ್ತಾ ಇರುವಂಥದ್ದು. ಮಳೆ ಹೆಚ್ಚಾಗ್ತಾ ಇದ್ರೂ ಕೂಡ ಕಬಿನಿ ಜಲಾಶಯದಲ್ಲಿ ಒಳಹರಿವು ಕಡಿಮೆ ಆಗ್ತಾ ಇದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಕಬಿನಿ ಡ್ಯಾಮಿಗೆ ನೀರು ಬರ್ತಿಲ್ಲ. ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವಂತಹ ಕಬಿನಿ ಜಲಾಶಯ ದಿನೇ ದಿನೇ ಕಬಿನಿ ಡ್ಯಾಮ್ನ ನೀರಿನ ಮಟ್ಟ ಕುಸಿತ ಕಾಣ್ತಿದೆ.